ದಿವಂಗತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಕೈಲಾಸ ಸಮಾರಾಧನೆಯ ಪ್ರಯುಕ್ತ ಬಸವೇಶ್ವರ ಟ್ರಾನ್ಸ್ಪೋರ್ಟ್ ಕಂಪನಿ ಮಾಲೀಕರಾದ ಶ್ರೀ ಮಾಂತೇಶ್ವಿ ಒಣರೊಟ್ಟಿ ಹಾಗೂ ಶ್ರೀ ವಿರೂಪಾಕ್ಷವಿ ಒಣರೊಟ್ಟಿ ಸಹೋದರರ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಂಗಮ್ ಕಾಂಪ್ಲೆಕ್ಸ್, ಬಿಟಿ ಲೇಔಟ್, ಆರ್ಎಂಸಿ ಅಂಕ ರಸ್ತೆ, ದಾವಣಗೆರೆಯಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ನಡೆದ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿದರು. ಸುಮಾರು 2,000ಕ್ಕೂ ಹೆಚ್ಚು ಜನರು ಭಾಗವಹಿಸಿ ದಿವಂಗತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು. ಕಾರ್ಯಕ್ರಮವು ಶಾಂತ ಸೌಹಾರ್ದ ವಾತಾವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಆಯೋಜಕರು ಹಾಗೂ ಸಾರ್ವಜನಿಕರು ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಸೇವೆ ಹಾಗೂ ಕೊಡುಗೆಗಳನ್ನು ಸ್ಮರಿಸಿದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಶಾಮನೂರು ಶಿವಶಂಕರಪ್ಪನವರು 95ನೇ ವರ್ಷದಲ್ಲಿ ವಿಧಿವಶರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು 26/12/2025 ಇಲ್ಲಿ ಅನ್ನ ಸಂತರ್ಪಣೆಯನ್ನು ನಮ್ಮ ಬಿಟಿ ಲೇಔಟ್ನಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು ಹಾಗೂ ಎಲ್ಲ ಸ್ನೇಹಿತರು ಹಾಗೂ ನಮ್ಮ ಟ್ರಾನ್ಸ್ಪೋರ್ಟ್ ಮುಖಾಂತರ ಎಲ್ಲರೂ ಸೇರಿ ಒಂದು ಅನ್ನ ಸಂತರ್ಪಣೆ ಮಾಡೋಣ ಅಂತ ಅಂದಾಗ ಮನಸ್ಸಿಗೆ ಎಲ್ಲರೂ ಇಷ್ಟಪಟ್ಟರು. ಹಾಗಾಗಿ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪರು ಅನ್ನದಾನದಲ್ಲಿ ಕೂಡ ಹೆಸರು ಮಾಡಿರ್ತಂಥ ವ್ಯಕ್ತಿ, ವಿದ್ಯಾದಾನದಲ್ಲಿ ಕೂಡ ಹೆಸರು ಮಾಡಿರೋಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂದರೆ ದಾವಣಗೆರೆ ನಿಜವಾಗ್ಲೂ ಬಡವಾಗಿದೆ ಅಂತ ನಾನು ಅನಿಸುತ್ತೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿ ಅವರಿಗೆಲ್ಲ ಅನ್ನದಾಸೋಹವನ್ನು 1,500-2,000 ಜನಕ್ಕೆ ಅನ್ನದಾಸೋಹವನ್ನು ಏರ್ಪಡಿಸಿರುತ್ತೇವೆ. ಬಿಟಿ ಲೇಔಟ್ ಜನ ಎಲ್ಲರೂ ಸೇರ್ಕೊಂಡು ಮಾಡಿರುತ್ತೇವೆ. ನಮ್ಮ ದಾವಣಗೆರೆಯ ಹಿರಿಯ ವರ್ತಕರು, ನಮ್ಮ ಬಾಪೂಜಿ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ನಮ್ಮ ಶಾಸಕರು, ಹಾಲಿ ಶಾಸಕರು, ದಾವಣಗೆರೆ ದಕ್ಷಿಣ ವಿಧಾನಸಭೆ ಶಾಸಕರು ಹಾಗೂ ನಮ್ಮ ದಾವಣಗೆರೆಗೆ ಮೂಲತಃ ಏನಂದರೆ ಒಂದು ವಿದ್ಯಾಕಾಶಿಯನ್ನಾಗಿ ಮಾಡಿದಂಥ ದೊಡ್ಡ ದಣಿಗಳು, ವ್ಯವಹಾರಕ್ಕಾಗಲಿ ಪ್ರತಿಯೊಂದಕ್ಕಾಗಿ ಎಲ್ಲದರಲ್ಲೂ ಸ್ಪಂದಿಸುತ್ತಾ ನಮ್ಮನ್ನೆಲ್ಲ ಅಗಲಿದ್ದಾರೆ 95ನೇ ಈ ಇಳಿ ವಯಸ್ಸಿನಲ್ಲಿ. ಇವರಿಗೆ ನಾವು ಇವರ ಆತ್ಮಕ್ಕೆ ಶಾಂತಿಗಾಗಿ ಇಂದು ನಮ್ಮ ದಾವಣಗೆರೆ ಲಾರಿ ಜಿಲ್ಲಾ ಮಾಲೀಕರ ಮತ್ತು ಟ್ರಾನ್ಸ್ಪೋರ್ಟ್ ಏಜೆಂಟರ ಸಂಘ ಹಾಗೂ ಇಲ್ಲಿನ ವರ್ತಕರು, ಬಿಟಿ ಲೇಔಟ್ ವರ್ತಕರು ಹಾಗೂ ಸ್ಥಳೀಯರು ಸೇರಿ ಅವರ ಆತ್ಮ ಶಾಂತಿಗಾಗಿ ಸುಮಾರು 2,000 ಜನಕ್ಕೆ ಇವತ್ತೊಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು. ಆ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಾರ್ವಜನಿಕರು ಎಲ್ಲರೂ ಅವರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಒಂದು ಪ್ರಸಾದವನ್ನು ಸ್ವೀಕರಿಸ್ತಿದ್ದಾರೆ. ಹೀಗೆ ನಮಗೆ ಇದೊಂದು ದುಃಖದ ಸಂದೇಶ. ಆದರೆ ನಮಗೆ ಇನ್ನೊಂದೇನಂತಂದರೆ ಅವರು ಉಳಿಸ್ಕೊಟ್ಟಿದ್ದನ್ನು ನಮ್ಮೆಲ್ಲರೂ ಇಲ್ಲಿ ಇವತ್ತು ನೆನೆಸ್ಬೇಕಾಗಿದೆ. ನಮ್ಮ ದಾವಣಗೆರೆಗೆ ಇದೊಂದು ಕೀರ್ತಿಯ ವಿಷಯ ಶಾಮನೂರು ಶಿವಶಂಕರಪ್ಪನವರಂತ. ಹಾಗಾಗಿ